ನಗರದ ಜಗತ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಸಿರಿ ಮತ್ತು ಬಾಲಸಿರಿ ಪ್ರಶಸ್ತಿ ವಿಜೇತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಿವುಡುತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಯಂತ್ರ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಕನ್ನಡಿಗರೆಲ್ಲರೂ ಮಾಡಲು ಮುಂದಾಗಬೇಕು. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ಕರೆ ನೀಡಿದರು. ಉತ್ಸವ ಇಷ್ಟೊಂದು ಅದ್ದೂರಿಯಾಗಿ ಆಚರಣೆ ಆಗ್ತಾ ಇರುವಂಥದ್ದು. ಹೀಗಾಗಿ ನಾವೆಲ್ಲ ಕನ್ನಡಿಗರ ಮನಸ್ಸು ವಿಶಾಲ ಹೃದಯ ಅಂತೆಲ್ಲ ಹೇಳ್ತೇವೆ. ಎಲ್ಲಿವರೆಗೆ ಇತ್ತು ನಮ್ಮ ರಾಜ್ಯ, ನಾವೆಲ್ಲ ಇತಿಹಾಸಗಳ ಪುಟಗಳನ್ನು ತೆಗೆದು ನೋಡಿದರೆ ಇಡೀ ಭಾರತದಲ್ಲಿ ಅತ್ಯಂತ ವಿಶಾಲ ಭೂಮಿಯನ್ನು ಹೊಂದಿರತಕ್ಕಂಥ ಏಕೈಕ ರಾಜ್ಯ ಅದು ಕರ್ನಾಟಕ ರಾಜ್ಯ ಆಗಿತ್ತು ಅನ್ನೋದನ್ನ ಮರೆಯಬಾರದು. ಆದರೆ ಈಗಿನ ದಿನಗಳಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ, ಎಲ್ಲರೂ ಹೀಗೆ ನಮ್ಮ ರಾಜ್ಯವನ್ನ ಒಂದಿಷ್ಟು ಜನ ಇದು ನಮಗ್ ಬೇಕಂತ ಕಿತ್ಕೊಳ್ಳೋರು ಒಂದಿಷ್ಟು ಜನ, ಇದು ನಮಗ್ ಬೇಕಂತ ಹೇಳಿ ಅಪೀಲ್ ಮಾಡೋರು ಒಂದಿಷ್ಟು ಜನ, ಇದು ನಮಗ್ ಸೇರಿದಂತ ತಿಳ್ಕೊಂಡು ಹೋರಾಟ ಮಾಡೋರು ಒಂದಿಷ್ಟು ಜನ. ಈ ಎಲ್ಲ ಜನರ ಮಧ್ಯದಲ್ಲಿ ನಮ್ಮ ರಾಜ್ಯ, ನಮ್ಮ ಗಡಿ, ನಮ್ಮ ಭಾಷೆ ಬೆಳೆಯುವಂಥದ್ದು ಬಹಳಷ್ಟು ಕಠೋರ ಆಗಿದ್ರೂ ಸಹಿತ ಇಷ್ಟೆಲ್ಲ ಗುದ್ದಾಟಗಳ ನಡುವೆ ಇಡೀ ಪ್ರಪಂಚದಲ್ಲಿ, ಇಡೀ ಭಾರತ ದೇಶದಲ್ಲಿ ಯಾವ ಭಾಷೆಗೂ ಸಿಗ್ಲಾರ್ದಷ್ಟು ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಸಿಕ್ಕಿದೆ ಅಂತಂದ್ರೆ ಅದು ಕನ್ನಡ ಭಾಷೆಗೆ ಮಾತ್ರ ಸಿಕ್ಕಿದೆ ಅಂತ ಅನ್ನೋದನ್ನ ನಾವು ಮರೆಯಬಾರ್ದು, ಅಭಿಮಾನ ಪಡ್ಬೇಕು. ಇಷ್ಟೆಲ್ಲ ಗದ್ದಲದ ನಡುವೆ ಈ ಕಡೆ ಮರಾಠಿಗರು, ಈ ಕಡೆ ಆಂಧ್ರದವರು, ಈ ಕಡೆ ತಮಿಳರು, ಈ ಕಡೆ ಕೇರಳ, ಇಷ್ಟೆಲ್ಲರ ಜನರ ಮಧ್ಯದಲ್ಲಿ ಇಷ್ಟು ಭಾಷೆ ಶ್ರೀಮಂತ ಆಗಿದೆ ಅಂತಂದ್ರೆ ನಾವೆಲ್ಲ ಅಭಿಮಾನ ಪಡ್ಬೇಕು. ನೋಡಿ, ಕನ್ನಡ ಭಾಷೆಗೆ ಜಗತ್ತಿನ ಈ ದೇಶದ ದೊಡ್ಡ ಶ್ರೀಮಂತ ಭಾಷೆ ಆಗುವುದು ಅಷ್ಟೇ ಅಲ್ಲ, ಜಗತ್ತಿನ ಬಹಳ ದೊಡ್ಡ ಭಾಷೆ ಆಗುವಂತ ಎಲ್ಲಾ ಗುಣಲಕ್ಷಣಗಳೂ ಸಹಿತ ಈಗ ನಮ್ಮ ಕನ್ನಡ ಭಾಷೆಗೆ ಇರುವಂತದ್ದು. ನೀವು ಇತಿಹಾಸ ತೆಗೆದು ನೋಡಿದ್ರೆ 1,000 ಅಲ್ಲ, ನೀವೆಲ್ಲ ಅನ್ಕೊಂತೀವಿ, ನೀವೆಲ್ಲ ಪುಸ್ತಕದಲ್ಲಿ ಬರೀತಾರೆ 1,000 ಇತಿಹಾಸ ಇರುವಂತ ಭಾಷೆ ಅಂತ. ಆದ್ರೆ ನಿಜವಾಗಿ ನೋಡ್ತಾ ಹೋದ್ರೆ 1,000 ಅಲ್ಲ, 2,000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾಷೆ ಅದು ಕನ್ನಡದ ಭಾಷೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ರೀತಿಯಿಂದ ನಾವೆಲ್ಲ ಸಮೃದ್ಧವಾಗಿ ಎಲ್ಲ ಇದ್ದೇವೆ. ನಾವು ನಮ್ಮ ಕರ್ತವ್ಯ ಏನು ಅಂತಂದ್ರೆ ಹೀಗೆ ಈ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. 73ರಲ್ಲಿ ಮೈಸೂರು ರಾಜ್ಯ ಅನ್ನುವಂತಹ ಆ ಹೆಸರನ್ನು ತೆಗಿಸಿ ಹೇಳಿದ್ರಲ್ಲ, ಧೋರಣೆ ಮೈಸೂರು ಹಿಂಗೆಲ್ಲ ಅಂತ ಹೇಳಿ, ಅದ್ಯಾವುದು ಆಗಬಾರದು, ಎಲ್ಲರೂ ಸಮಾನತೆ ಒಂದೇ ಅನ್ನುವಂಥ ಭಾವನೆ ಬರೋ ಕಾರಣಕ್ಕಾಗಿ ಮೈಸೂರು ರಾಜ್ಯವನ್ನು ತೆಗೆದು ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ನವೆಂಬರ್ 1ನೇ ತಾರೀಕು ಮಾಡಿದ್ರ ಫಲವೇ ಇವತ್ತೆಲ್ಲ ಕರ್ನಾಟಕ ರಾಜ್ಯೋತ್ಸವನೆಲ್ಲ ಆಚರಣೆ ಮಾಡ್ತಾ ಇದೆ. ಹೀಗಾಗಿ ಈ ನಾಡಿನ ಅಳಿವು ಮತ್ತು ಭಾಷೆ ಬೆಳವಣಿಗೆ ಬಗ್ಗೆ ಅಪಾರವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಸಾಹಿತಿಗಳವರೆಲ್ಲರೂ ಸಹಿತ ಚಿಂತನೆಗಳನ್ನ ಮಾಡಿ ಹೋಗಿರುವಂಥದ್ದು. ಇವತ್ತು ನಮ್ಮ ಭಾಷೆ ಮೇಲೆ ಎಲ್ಲರ ಅಭಿಮಾನ ಇರುವಂಥದ್ದು. ಇವತ್ತು ದ ರಾ ಬೇಂದ್ರೆ ಅವ್ರು ನೋಡ್ತೀವಿ, ಅವ್ರ ಮಾತೃಭಾಷೆ ಯಾವುದು? ಮರಾಠಿ. ಆದ್ರೆ ಅವರು ಕನ್ನಡದಲ್ಲಿ ಬಂದು ಮರಾಠಿ ಒಳಗೂ ಸಹಿತ ಅವರು ಕೆಲವೊಂದಿಷ್ಟು ಕವನಗಳನ್ನ, ಲೇಖನಗಳನ್ನ ಬರೆದಿದ್ದಾರೆ. ಆದ್ರೆ ಅವ್ರ ಮಾತೃಭಾಷೆ ಮರಾಠಿ ಆದ್ರೂ ಸಹಿತ ಅವ್ರು ಧಾರವಾಡಕ್ಕೆ ಬಂದು ಕನ್ನಡ ಕಲಿತು ಕನ್ನಡದೊಳಗಡೆ ಹಲವಾರು ಕೃತಿಗಳನ್ನ ಬರೆದು 4 ತಂತಿ ಕೃತಿಯನ್ನು ಬರೆದಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಗೊಳ್ತಾರೆ ಅಂತಂದ್ರೆ ಕನ್ನಡದ ಮೇಲೆ ಅಭಿಮಾನ ಅವ್ರು ಎಷ್ಟಿತ್ತು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಏನಪ್ಪಾ ಅಂದ್ರ ಒಂದು ಕಿವುಡತನ ಹೊಂದಿರುವ ಮಕ್ಕಳಿಗೆ ಒಂದು ಕಿವಿ ಕೇಳುವಂತ ಮಷೀನ್ ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತರು ಅಂತ ಈ ಒಂದು ಸಮಾಜ ಸೇವೆ ಹಾಗೂ ಅವರ ವೈಯಕ್ತಿಕ ಒಂದು ಕಾರ್ಯಚಟುವಟಿಕೆ ಈಗ ಶ್ರೀ ರೋನಕ್ ಶಾ ಅಂತ ಇವತ್ತ ಸಮಾಜ ಸೇವೆಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದೇವೆ. ಅವರು ದಿನನಿತ್ಯವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಉದ್ಯಾನದಲ್ಲಿ ನಾವು ಬೆಳಿಗ್ಗೆ ಎದ್ರೆ ತಿಂಡಿ ಟಿಫನ್ ನಾಷ್ಟ ಮಾಡ್ತೀವಿ. ಆದ್ರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಕಲಬುರಗಿ ಮಹಾನಗರ ಪಾಲಿಕೆ ಉದ್ಯಾನವನದಲ್ಲಿ ಏನಪ್ಪಾ ಅಂದ್ರೆ ಪಕ್ಷಿಗಳಿಗೆ ಆಹಾರ ಧಾನ್ಯ ಹಾಕುವಂತ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಅಂತ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಪೊಲೀಸ್ ಇಲಾಖೆಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಶ್ರೀ ನಾಗೇಂದ್ರ ಡಿ ಎಲ್ಡೆ ಅಂತ. ಈಗಾಗಲೇ ತಮ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಈಗ ಅವರು ಸ್ವಂತ ಸಂಸ್ಥೆ ಕೂಡ ಇದೆ. ಇವತ್ತು ಫೇಸ್ಬುಕ್, ವಾಟ್ಸಪ್ ಜಾಲತಾಣದಲ್ಲಿ ನೋಡ್ತಾ ಇದ್ರಿ. ಇವತ್ತು ದಿನನಿತ್ಯವಾಗಿ ತಮ್ಮ ಕರ್ತವ್ಯದ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲೇ ಒಂದು ಕಡು ಬಡವರ
ಏನೋ ಒಂದು ಆರ್ಥಿಕ ಪರಿಸ್ಥಿತಿ ಇದ್ದಲ್ಲಿ ತಕ್ಷಣ ಹೋಗಿ ಅವರ ಮನೆಯಲ್ಲಿ ಹೋಗಿ ಅವರ ಜೊತೆ ಒಂದು ಏನಪ್ಪಾ ಅಂದ್ರೆ ಮಾತಾಡಿ ಅವರ ಸಮಸ್ಯೆಯನ್ನು ಸ್ಪಂದಿಸಿ ಅವರಿಗೆ ತಕ್ಷಣ ಪರಿಹಾರ ಕೊಡುವಂತ ಕೆಲಸ ನಮ್ಮ ನಾಗೇಂದ್ರ ರೆಡ್ಡಿ ಎಲ್ಡೆ ಸರ್ ಅವರು ಏನ್ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ. ಅದೇ ರೀತಿಯಾಗಿ ರಂಗಭೂಮಿ ಕ್ಷೇತ್ರ ಇವತ್ತು ಸುಮಾರು ನಾನು 18 ವರ್ಷದಿಂದ ಏನಪ್ಪಾ ಅಂದ್ರ ನಾನು ನಾಟಕ ಮಾಡುವಂತ ಚಾಲು ಮಾಡಿದ್ದೀನಿ. ಅವಾಗಿನ ಹಿಡಿದು ಇಲ್ಲಿಯವರೆಗೂ ಕಲಬುರಗಿ ನಗರದಲ್ಲಿ 30 ವರ್ಷದಿಂದ ನಡೀತಕ್ಕಂಥ ನಾಟಕದಲ್ಲಿ ಯಾರೇ ಗುರುತಿಸುವಂತ ವ್ಯಕ್ತಿ ಇದ್ರೆ ಶ್ರೀ ಪಾಪು ಕಲ್ಲೂರ್ ಅಂತ ಹೇಳ್ತೀನಿ. ಈ ಸಂದರ್ಭ ಚಪ್ಪಾಳೆ, ಜೋರಾದ ಚಪ್ಪಾಳೆ ತಟ್ಟಿಸ್ಬೇಕು. ಇವತ್ತು ಎಂತ ನಾಟಕ ಮಾಡ್ತಾರಂದ್ರೆ ಯಾವುದೇ ಒಂದು ಕೆಟ್ಟ ಇದು ಏನಂದ್ರೆ ತೋರಿಸುವಂತ ಕೆಲಸ ಮಾಡಲ್ಲ. ಅಂದ್ರೆ ಒಂದು ನಾಟಕದಲ್ಲಿ ಇವತ್ತು ಕೆಟ್ಟ ಪ್ರದರ್ಶನಗಳಾಗ್ಲಿ, ಇವತ್ತು ಡ್ಯಾನ್ಸ್ ಆಗ್ಲಿ, ಒಂದು ಹೆಣ್ಮಕ್ಳಿಗೆ ತಂದು ಡ್ಯಾನ್ಸ್ ಕುಣಿಸಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ಪಾಪು ಕಲ್ಲೂರ್ ಅವರು ಒಂದು ಕುಟುಂಬ ಸಮೇತ ಬಂದು ಇವತ್ತು ಒಂದು ಕುಟುಂಬ ಸಮೇತ ನೋಡುವಂತ ನಾಟಕ ಮಾಡ್ತಾರೆ. ಅದಕ್ಕೂ ನಾನು ಪಾಪು ಕಲ್ಲೂರ್ ಅವರು ಸುಮಾರು 5 ತಿಂಗಳಾಯ್ತು ಕಲಬುರಗಿಯಲ್ಲಿ ಬಂದು. ನಾನು ದಿನನಿತ್ಯವಾಗಿ ಒಂದು ವಾರದಲ್ಲಿ ಒಂದು ಸತ ಇಲ್ಲಾಂದ್ರೆ 2 ಸಲ ಇವಾಗ ನಾನು ನಾಟಕ ನೋಡ್ತೀನಿ. ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ, ನಾವು ಹಿಂದುಗಡೆ ಕೂರ್ತೀವಿ, ಸರ್ ಅವ್ರ ಮುಂದೆ ಎಲ್ಲ ನಾಟಕ ಮಾಡ್ತಿರ್ತಾರೆ. ನಾವು ವಾರದಲ್ಲಿ 1 ಸಲ ಅಂದ್ರೆ 2 ಸಲ ನಾಟಕ ನೋಡ್ತೀವಿ. ಅವರ ಒಂದು ಪ್ರದರ್ಶನ ನೋಡಿ ಇವತ್ತು ನಮ್ದು ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಬಂದು ನಮ್ಮ ಕಲಬುರಗಿ ಜನರಿಗೆ ಏನಪ್ಪ ಅಂದ್ರೆ ಖುಷಿ ಪಡಿಸುವಂತ ಕೆಲಸ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಕೂಡ ಶ್ರೀ ಪಾಪು ಕಲ್ಲೂರ್ ಮಾಲೀಕರು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಶ್ರೀ ಕಮತಗಿ ಅಂತ ಈ ಮಾಲೀಕರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ. ಅವರಿಗೂ ಕೂಡ ನನ್ನ ಕಡೆಯಿಂದ, ನನ್ನ ಸಂಘಟನೆ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಬಾಲ್ಯಶ್ರೀ ಪ್ರಶಸ್ತಿ ಅಂತ, ಬಾಲ್ಯಶ್ರೀ ಯಾಕೆ ಮಾಡಿದೀನಿ ಅಂತ ಕೇಳೋದು ಬಹಳಷ್ಟು ಜನ. ಯಾಕಂದ್ರೆ ಬಾಲ್ಯಶ್ರೀ ಅನ್ನೋಕ್ಕಿಂತ ಮುಂಚೆ ಎಷ್ಟೋ ಜನ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ಗೆಸ್ಟ್ ಹಾಕೋತಾರ, ದುಡ್ಡು ಕೊಟ್ಟು ಏನಂದ್ರೆ ನನ್ನ ಫೋಟೋ ಹಾಕೋತಾರ. ಅದಕ್ಕೆ ನಾವೇನ್ ಮಾಡಿದೀವಿ, ಬಾಲ್ಯಶ್ರೀ ಪ್ರಶಸ್ತಿ ಕಿವುಡತನ ಹೊಂದಿರೋ ಮಕ್ಕಳಿಗೆ ಕೊಟ್ರೆ ಅವರು ಸಹ್ಯ ತನಕ ಅವ್ರ ಮನೆಯಲ್ಲಿ ನಮ್ಮ ಫೋಟೋ ನೋಡ್ಕೊಂಡು ನಮಗೆ ಸಣ್ಣವಿದ್ದಾಗ ಏನಪ್ಪಾ ಅಂದ್ರೆ ನಾವು ಸನ್ಮಾನ ಸತ್ಕಾರ ಮಾಡಿದಂತ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆ ಪುಟ್ಟ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇವತ್ತು ಗುರುತಿಸಿ ಬಾಲ್ಯಶ್ರೀ ಪ್ರಶಸ್ತಿ ಆಯ್ಕೆ ಮಾಡಿದೆ. ಯಾವ ಸಣ್ಣ ಮಕ್ಕಳಿಗೆ ಕಿವಿ ಕೇಳಿಸಲ್ಲ ಅವ್ರಿಗೆ ಹುಡುಕಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹೋಗಿ ಅವ್ರದ್ದು ಅಡ್ರೆಸ್ ತಗೊಂಡು ಮಾಡ್ಬೇಕಂತ ಛಲ ಆತ. ದೇವರ ಬಹಳ ಕಡಿ ಮಂದಿಗೆ ಇದೆಲ್ಲ ಇದು ಕೊಡ್ತಾನ. ಅದಕ್ಕೆ ಇವ್ರ ಮನೋಭಾವ ಏನದ ಅಂತಂದ್ರೆ ಅವರಿಬ್ಬರು ತಮ್ಮ ದಿವಂಗತ ತಮ್ಮದೇರಾದ ದಿವಂಗತ ಅಮಿತ್ ಪಾಟೀಲ್ ಹಾಗೂ ಅಂಬರೀಶ್ ದರ್ಗಿ ಹಾಗೂ ನಮ್ಮ ಕರ್ನಾಟಕ ರತ್ನರಾದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ದರ ವರ್ಷ ಮಾಡ್ತಾ ಇದ್ದಾರೆ. ಇದು ಬಹಳ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮ ಯಾವಾಗಲೂ ಮಾಡ್ತೀರಿ. ನಾವು ತಮಗೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಬೆನ್ನವಾಗಿ ನಿಲ್ಲುತ್ತಂತೆ ಹೇಳುತ್ತೇನೆ. ಧನ್ಯವಾದಗಳು.